ತುಮಕೂರು ಅಖಾಡದಲ್ಲಿ ಮೀನುಗಳ ಕದನ ಶುರುವಾಗಿದ್ದು ದೊಡ್ಡ ಮೀನು ಸಣ್ಣ ಮೀನಿನ ಮಧ್ಯೆ ಪ್ರತಿಷ್ಠೆಯ ಗುದ್ದಾಟ ಶುರುವಾಗಿದೆ. ದೋಸ್ತಿಗಳ ವಿರುದ್ಧವೇ ಮುದ್ದಹನುಮೇಗೌಡ ತೊಡೆತಟ್ಟಿದ್ದು ಸೋಮವಾರ ನಾಮಪತ್ರ ಸಲ್ಲಿಕೆ ಮಾಡೋದಾಗಿ ಸಂಸದರು ಶಪಥ ಮಾಡಿದ್ದಾರೆ. ದೊಡ್ಡ ಮೀನು ಹಾಗೂ ಸಣ್ಣ ಮೀನಿನ ಮಧ್ಯೆ ಈಗ ಪ್ರತಿಷ್ಠೆಯ ಗುದ್ದಾಟ ತುಮಕೂರು ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಮೂಡಿಸ್ತಾ ಇರುವಂತಹ ಕ್ಷೇತ್ರವಾಗಿ ಈಗ ಬದಲಾಗ್ತಾ ಇರುವಂತದ್ದು ತುಮಕೂರಿನ ಚಿತ್ರಣ. ಈಗ ಸ್ಪರ್ಧೆಗೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ನಿಂತಿದ್ದು ದೇವೇಗೌಡರಿಗೆ ಸವಾಲಾಗಿ ಈಗ ಮುದ್ದಹನುಮೇಗೌಡರು ಸ್ಪರ್ಧೆ ಮಾಡ್ತಾರಾ ಕಾದ್ ನೋಡ್ಬೇಕು. ಇನ್ನು ಇವತ್ತು ಗುಡುಗಿರುವಂತಹ ಮುದ್ದಹನುಮೇಗೌಡರು ಬಹಳಷ್ಟು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು, ಚುನಾಯಿತ ಜನಪ್ರತಿನಿಧಿಗಳು ಒಕ್ಕೊರಲಿನಿಂದ ಅವರು ನನಗೆ ಆಗ್ರಹಿಸ್ತಾ ಇದ್ದಾರೆ, ನೀವು ಚುನಾವಣಾ ಕಣದಲ್ಲಿ ಇರಲೇಬೇಕು ಅಂತ ಹೇಳಿ. ಹಾಗಾಗಿ ನಾನು ಸೋಮವಾರ ಅವತ್ತು 11 ಗಂಟೆಗೆ ನಾವು BGS ಸರ್ಕಲ್ನಿಂದ ಮೆರವಣಿಗೆ ಮೂಲಕ ತೆರಳಿ ಸೋಮವಾರ ದಿವಸ 11 ಗಂಟೆಗೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿ ಅವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಸೋಮವಾರ ದಿವಸ ನಾಮಿನೇಷನ್ ಹಾಕ್ತಾ ಇದ್ದೀನಿ. ಹಿಂದೆ ಸರಿಯಕ್ಕೆ ಹಾಕೋದು ನಾನು ಸೋಮವಾರ ನಾಮಿನೇಷನ್ ಹಾಕೋದು ಇದ್ದ ಸರಿಯಕ್ಕಲ್ಲ, ಸೋಮವಾರ ನಾಮಿನೇಷನ್ ಹಾಕ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ. ಒಂದು ವೇಳೆ ಗೊತ್ತೇ ಇಲ್ಲ, ಒಂದು ವೇಳೆ ನಾನು ಹೇಳೋದು, ಒಂದು ವೇಳೆಗೆ ನಾನು ಸೋಮವಾರ ಉತ್ತರ ಹೇಳ್ತೀನಿ ನಾಮಿನೇಷನ್ ಹಾಕಿ. ಮೈತ್ರಿ ಧರ್ಮನೇ ಅದು. ನಾನು ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಐ ಹ್ಯಾವ್ ಡೆಲಿವರ್ಡ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. I should have been allowed to contest the election. What is doing? Why are you rejecting? Why you denied ticket to me? Why you denied opportunity to contest? That is not correct. ಮೈತ್ರಿ ಧರ್ಮ ಅಂದ್ರೆ ಹಾಲಿ ಸಂಸದ ಯೋಗ್ಯ ಕ್ರಿಯಾಶೀಲ ಸಂಸದನ ಪುನಃ ನಿಲ್ಲಿಸ್ತಕ್ಕಂಥದ್ದೇ ಮೈತ್ರಿ ಧರ್ಮ. ಸೋಮವಾರ ನಾನು ಅರ್ಜಿ ಹಾಕ್ತಕ್ಕಂಥದ್ದು, ನಾಮಿನೇಷನ್ ಹಾಕ್ತಕ್ಕಂಥದ್ದು ಖಚಿತ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಹಾಕ್ತೀನಿ. ಒಂದು ವೇಳೆ ಅಂತ ನೀವೇನು ಹೇಳಿದ್ರಿ, ಅದಕ್ಕೆ ನಾನು ಸೋಮವಾರ ಉತ್ತರ ಕೊಡ್ತೀನಿ.